ಸ್ನೇಹಿತರಿಗೆ ಒಂದು ಮಾತನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಕುಮಾರಣ್ಣವರ ಸ್ವಚ್ಛೇತ್ರ ಚನ್ನಪಟ್ಟಣ ತೆರವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ರಾಜಕೀಯವಾಗಿ ಸನ್ಮಾನ್ಯ ದೇವೇಗೌಡರಿಗೆ, ಸನ್ಮಾನ್ಯ ಕುಮಾರಣ್ಣವರಿಗೆ ಜನ್ಮವನ್ನ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಅಂದರೆ ರಾಮನಗರ ಜಿಲ್ಲೆ. ಸಹಜವಾಗಿ ಅಲ್ಲಿ ನಮ್ಮ ಕಾರ್ಯಕರ್ತರು ಅವರ ಒಂದು ಬಯಕೆ, ಅವರ ಒಂದು ಅಭಿಲಾಷೆ ಚನ್ನಪಟ್ಟಣದಲ್ಲಿ ನವರಾಂತ ಕೆಲವೊಂದಷ್ಟು ಸಾಂಪ್ರದಾಯಿಕ ಮತಗಳು JDS ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಬಹುಶಃ ಮೂಲ ಕಾರಣ ಸನ್ಮಾನ್ಯ ದೇವೇಗೌಡ ಸಾಹೇಬರ ಏನು ದೂರದೃಷ್ಟಿ ಇರ್ತಕ್ಕಂಥದ್ದು. ಇಗ್ಲೂರು ಅಣೆಕಟ್ಟನ್ನ ಕಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು. ಇವೆಲ್ಲವೂ ಕೂಡ ಅಲ್ಲಿರ್ತಕ್ಕಂಥ ಭಾಗದ ರೈತರು ಹಿರಿಯರ ಮನಸ್ಸಿನಲ್ಲಿ. ಹಾಗಾಗಿ ನಾನು ಹೆಚ್ಚು ಪ್ರವಾಸ ಚನ್ನಪಟ್ಟಣದಲ್ಲಿ ಕೈಗೊಳ್ತಾ ಇರ್ತಕ್ಕಂಥದ್ದು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನಿಮ್ಮ ಜೊತೆಯಲ್ಲಿ ಒಬ್ಬ ಕಾರ್ಯಕರ್ತರಿಗೆ ನಾನು ಹೇಳ್ತೇನೆ, ಯಾರು ಕೂಡ ಎದುರುಬಾರದು. ಯಾವುದೇ ತೀರ್ಮಾನಗಳು ಕೇಂದ್ರದ ಜೊತೆಯಲ್ಲಿ ನಮ್ಮ ರಾಜ್ಯ ನಾಯಕರು ಮಾಡಿದಂಥ ಸಂದರ್ಭದಲ್ಲಿ ನಾವು ಒಟ್ಟಾಗಿ ಯಾವ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಪರಸ್ಪರ ಎರಡು ಪಕ್ಷದ ಕಾರ್ಯಕರ್ತರುಗಳ ಒಂದು ಸಂವಿಧಾನ ಅತ್ಯಂತ ಆರೋಗ್ಯಕರವಾಗಿತ್ತು. ಅದರ ಒಂದು ಫಲವೇ ಇವತ್ತು ರಾಜ್ಯದ ಜನತೆಯ ಒಂದು ಆಶೀರ್ವಾದ ಒಂದು ಕಡೆ. ಇವತ್ತು ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮೈತ್ರಿಯನ್ನ ಇವತ್ತು ರಾಜ್ಯದ ಜನತೆ ಮನಸ್ಪೂರ್ವಕವಾಗಿ ಒಪ್ಪಿದ್ದಾರೆ. ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಬಗ್ಗೆ ಮಾತನಾಡಬೇಕಾಗ್ತದೆ. ಸನ್ಮಾನ್ಯ ಕುಮಾರಣ್ಣವರು ಯಾವಾಗಲೂ ಹೇಳ್ತಾರೆ, ಚುನಾವಣಾ ಸಮೀಪದಲ್ಲಿ, ಚುನಾವಣಾ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಜನಸಾಗರ ಸನ್ಮಾನ್ಯ ಕುಮಾರಣ್ಣವರನ್ನ ಪ್ರೀತಿಸತಕ್ಕಂಥವರು ಇಡೀ ರಾಜ್ಯಾದ್ಯಂತ ಉತ್ತರದಲ್ಲೂ ಮೂಲೆ ಮೂಲೆಗಳಲ್ಲೂ ಹಳ್ಳಿಗಳಲ್ಲೂ ಇದ್ದಾರೆ. ಅದಕ್ಕೆ ಕಾರಣ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು 14 ತಿಂಗಳು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ರೈತಾಪಿ ವರ್ಗಕ್ಕೆ